ಅಮಿತ್ ಶಾ ಬಿಜೆಪಿ ನಾಯಕ ಅಮಿತ್ ಶಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಯಾವುದಕ್ಕೆ? ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ ಅಮಿತ್ ಶಾ. ನಾಳೆ ಬೆಳಗ್ಗೆ 9 ಗಂಟೆಗೆ ಅಮಿತ್ ಶಾ ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ನಾಯಕರೊಂದಿಗೆ ಸಭೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಅರಮನೆ ಮೈದಾನದಲ್ಲಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನ 3, ಅಕ್ಕಪಕ್ಕದ ಬೆಂಗಳೂರು ಗ್ರಾಮಾಂತರ 4, ಚಿಕ್ಕಬಳ್ಳಾಪುರ 5. ಅದಾದ ನಂತರ ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳ ಹಿರಿಯ ಮುಖಂಡರೊಂದಿಗೆ ಸಭೆ ನಡೆಸಿ ಸಂಜೆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡ್ತಾರಂತೆ. ಎಲ್ಲಿ ಮಾಡ್ತಾರೆ? ಚನ್ನಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರದ ಮೂಲಕವೇ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲಿ ಡಿ ಕೆ ಸುರೇಶ್ ಮತ್ತು ಎನ್ ಮಂಜುನಾಥ್ ಅವರು ಪರಸ್ಪರ ಎದುರಾಳಿಗಳು. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಂಡು. ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ, ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ. ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರ ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥದ್ದು ಪ್ರಯತ್ನ ಪಡ್ತಾರೆ. ನಾಳೆ ನೀವು ರೋಡ್ ಶೋ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ. ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರ ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥದ್ದು ಪ್ರಯತ್ನ ಪಡ್ತಾರೆ. ಕಳೆದ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಕ್ಷೇತ್ರ, ಅದು ಬೆಂಗಳೂರು ಗ್ರಾಮಾಂತರ. ಅದು ಕೂಡ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಸಹೋದರ. ಈ ಬಾರಿಯಲ್ಲಿ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸುವ ಮುಖಾಂತರ ಜೆ ಡಿ ಎಸ್ನ ಓಟು, ಯಾಕೆಂದರೆ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕಾಗಿ ಒಂದು, ಆಮೇಲೆ ಅವರಿಗಿರುವಂತಹ ಅದ್ಭುತವಾದಂತಹ ಅವರ ಕೆಲಸದ ಮೇಲೆ ಇರುವಂತಹ ಅವರ ಬಗ್ಗೆ ಇರುವಂತಹ ಒಳ್ಳೆ ಅಭಿಪ್ರಾಯಗಳು, ಜೊತೆಗೆ ಬಿ ಜೆ ಪಿ ಅಲ್ಲಿ ಗೆಲ್ಲಲೇಬೇಕು ಅನ್ನೋಂಥ ಶತಾಯಗತಾಯ ಪ್ರಯತ್ನ. ಯಾಕೆಂದರೆ ಬಿ ಜೆ ಪಿ ಕೂಡ ಅಲ್ಲಿ ಒಳ್ಳೆ ಹೋಲ್ಡ್ ಇದೆ. ಸೊ ಹಾಗಾಗಿ ಅಮಿತ್ ಶಾ ನೇರವಾಗಿ ನಾಳೆ ಚುನಾವಣಾ ಪ್ರಚಾರ ಶುರು ಮಾಡೋದೇ ಬೆಂಗಳೂರು ಗ್ರಾಮಾಂತರದಿಂದ. ಯಾಕೆ ಶಾ ನಾಳೆ ಬೆಂಗಳೂರು ಗ್ರಾಮಾಂತರದಿಂದ ರೋಡ್ ಶೋ ಮಾಡಲಿದ್ದಾರೆ? ಬೆಂಗಳೂರು ಗ್ರಾಮಾಂತರದ ಮೇಲೆ ಯಾಕೆ ಕಣ್ಣು ಅಮಿತ್ ಶಾ ಅವರಿಗೆ? ಯಾಕಂದರೆ ಡಿ ಕೆ ಬ್ರದರ್ಸ್ಗಳನ್ನು ಕಟ್ಟಿ ಹಾಕದಿದ್ದರೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಜೆ ಡಿ ಎಸ್ ಜೊತೆ ಕೂಡ ಕೈ ಜೋಡಿಸಿದ್ದಾರೆ. ಭವಿಷ್ಯದಲ್ಲಿ ನಾನೇ ಸಿ ಎಂ ಅಂತ ಇದ್ದಾರೆ ಡಿ ಕೆ ಶಿವಕುಮಾರ್. ಒಕ್ಕಲಿಗರ ಕೋಟೆಯಲ್ಲಿ ನಿಂತು ತಮ್ಮನನ್ನು ಹಣಿದು ಅಣ್ಣನಿಗೆ ಕೌಂಟ್ರ್ ಕೊಡಬಹುದು, ತಮ್ಮನ್ನು ಸೋಲಿಸುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬಹುದು ಅನ್ನೋಂಥ ವಿಚಾರ. ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರತ್ಯೇಕ ದೇಶ ಕೇಳಿದ್ರು ಡಿ ಕೆ ಸುರೇಶ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ದೇಶಾದ್ಯಂತ ದೊಡ್ಡ ಚರ್ಚೆ ಆಗಿತ್ತು. ಪ್ರಧಾನಿ ಮೋದಿ ಕೂಡ ಅದನ್ನು ಪದೇ ಪದೇ ಹೇಳ್ತಾ ಇದ್ರು. ಪದೇ ಪದೇ ಡಿ ಕೆ ಸುರೇಶ್ ಅವರನ್ನು ಕುಟುಕಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ದೇಶ ವಿಭಜನೆ ಮಾತನಾಡಿದ್ದಕ್ಕೆ ಸುರೇಶ್ ಅವರನ್ನು ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದಾರಂತೆ ಬಿ ಜೆ ಪಿಯ ಚಾಣಕ್ಯ. ಇನ್ನು ದೇವೇಗೌಡರ ಮೂಲಕ ಸಿ ಎನ್ ಮಂಜುನಾಥ್ ಅವರ ಮನವೊಲಿಕೆ ಆಗುತ್ತೆ. ಸಿ ಎನ್ ಮಂಜುನಾಥರನ್ನು ಗೆಲ್ಲಿಸಿಕೊಳ್ಳುವ ಅನಿವಾರ್ಯತೆ ಕೂಡ ಇದೆ. ಅದು ಕೂಡ ಬಿ ಜೆ ಪಿ ಟಿಕೆಟ್ನಿಂದ. ಅವರಿಗೊಂದು ಗುಡ್ ವಿಲ್ ಇದೆ, ಅನೇಕರ ಜೀವ ಉಳಿಸಿದ್ದಾರೆ ಅನ್ನೋಂಥ ಒಂದು ಗುಡ್ ವಿಲ್ ಇದೆ. ಹಾಗಿದ್ರೆ ಅಮಿತ್ ಶಾ ಅವರ ರಣನೀತಿ ಏನೆಲ್ಲ ಮಾಡ್ತಾರೆ ನಾಳೆ ಬಂದವರು? ಒಂದು ಕಡೆ ಬೆಂಗಳೂರು ಗ್ರಾಮಾಂತರಲ್ಲಿ ಡಿ ಕೆ ಸುರೇಶ್ ಟಾರ್ಗೆಟ್, ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಕೆಣಕಿದ್ದಾರೆ. ಮತ್ತೊಂದು ಕಡೆ ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಚಿತ್ರದುರ್ಗಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಏನೆಲ್ಲ ಬಿಕ್ಕಟ್ಟಿದೆ ಅಂತ ಕ್ಷಣದ ಮಾಹಿತಿ ಪಡೆಯಲಿದ್ದಾರೆ ಅಮಿತ್ ಶಾ. 4 ಕ್ಷೇತ್ರಗಳ ಬಂಡಾಯ ಶಮನಕ್ಕೆ ಮುಲಾಮ್ ಹಚ್ಚಲಿದ್ದಾರಂತೆ ಅಮಿತ್ ಶಾ. ಮೈತ್ರಿ ಸುಸೂತ್ರವಾಗಿ ಸಾಗಲು ಭದ್ರ ಬುನಾದಿ ಹಾಕುವ ನಿರೀಕ್ಷೆ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಜೊತೆಗೆ ಯಾವುದೇ ಅಸಮಾಧಾನಿತ, ಯಾವುದೇ ಟಿಕೆಟ್ ವಂಚಿತರನ್ನು ಕರೆದು ಮಾತನಾಡುವುದಿಲ್ಲ. ಅರೆ ಇದೇನು ಅಂತ ನಿಮ್ಗೆ ಕೇಳ್ಬೋದು. ಎಲ್ಲ ಅಸಮಾಧಾನಿತನ ಕರೆದು ಮಾತಾಡಬೇಕಲ್ಲ, ಇದಲ್ವ ಸ್ಟ್ರಾಟಜಿ? ನೋ, ನಮ್ಮದು ಬೇರೆ ಸ್ಟ್ರಾಟಜಿ. ಏನು? ನಿಮ್ಮನ್ನು ಕರೆದು ಮಾತಾಡಿದರೆ ಓಹೋ ನಮ್ಮಿಂದಾಗಿ ವರಿಷ್ಠರಿಗೆ ಬಿಸಿ ತಟ್ಟಿದೆ ಅಂತ ನೀವು ಅಂದ್ಕೊಳ್ಳೋದು ಬೇಡ. ನಮಗೆ ನಿಮ್ಮ ಬಿಸಿ ತಟ್ಟಲೇ ಇಲ್ಲ, ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ನಾವು ಅನ್ನುವಂಥ ಸಂದೇಶ. ಏನೆಲ್ಲ ಸ್ಟ್ರಾಟಜಿ ನೋಡ್ರಿ. ಬಂಡಾಯ ಶಮನದ ಹೊಣೆಯನ್ನು ರಾಜ್ಯದ ನಾಯಕರಿಗೆ ಕೊಡ್ತೀವಿ, ಎಲ್ಲ ಯಡಿಯೂರಪ್ಪ ಮ್ಯಾನೇಜ್ ಮಾಡಬೇಕು. ಆಮೇಲೆ ಹೊಸ ರಕ್ತ ರಾಜಕೀಯಕ್ಕೆ ಹರಿದು ಬರಬೇಕು, ಬಿ ಜೆ ಪಿಗೆ ಹರಿದು ಬರಬೇಕು, ಹೊಸಬರಿಗೆ ನಾವು ಅವಕಾಶ ಕೊಡ್ತೀವಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಆದ್ದರಿಂದ ಹಿರಿಯರಿಗೆ ಶಾಕ್ ಕೊಟ್ಟಿದ್ದೇವೆ. ಬಿ ಜೆ ಪಿ ಯಾರನ್ನು ಕೇರ್ ಮಾಡಲ್ಲ, ಕೇವಲ
ಪಕ್ಷದ ಆಣತಿಯಂತೆ ಇರುವವರು ಮಾತ್ರ ಇರಬೇಕು ಅನ್ನುವಂಥ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಅಮಿತ್ ಶಾ ಮಾಡ್ತಾರಂತೆ. ಆದರೆ ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ವೋಟಿಂಗ್ನಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗತ್ತೆ. ಆ ರಿಸಲ್ಟ್ ಮೇಲೆ ಈ ಎಲ್ಲ ರಣತಂತ್ರಗಳು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಸರಿನಾ ತಪ್ಪ ತಮ್ಮ ಕ್ಯಾಲ್ಕುಲೇಷನ್ಗಳನ್ನು BJP ಮಾಡ್ತಾ ಇದೆ, ಅಮಿತ್ ಶಾ ಅವರು ಮಾಡ್ತಾ